ಪ್ರೀತಿಯನ್ನ ನಿರಾಕರಿಸಿದ್ದಕ್ಕೆ ಯುವತಿ ಮೇಲೆ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಅಣ್ಣನ ಪ್ರೀತಿಯನ್ನ ನಿರಾಕರಿಸಿದ್ದಕ್ಕೆ ತಮ್ಮನಿಂದ ಚಾಕು ಇರಿತ ಆಗಿರುವಂತ ಘಟನೆ ನಡೆದಿದೆ. ರಸ್ತೆಯಲ್ಲೇ ರಕ್ತದ ಮಡುವಿನಲ್ಲಿ ಬಿದ್ದು ಅಮೃತ ಒದ್ದಾಡಿದ್ದಾಳೆ. 3 ದಿನ ಆಸ್ಪತ್ರೆಯಲ್ಲಿ ನೆರಳಾಡಿ ಪ್ರಾಣ ಬಿಟ್ಟಿದ್ದಾಳೆ ಅಮೃತ. ಪ್ರಿಯಕರ ಧನುಷ್ ಚಾಕು ಇರಿದ ಸೂರ್ಯ ಈತನನ್ನ ಇಬ್ಬರನ್ನು ಕೂಡ ಈಗ ಬಂಧನ ಮಾಡಿದ್ದಾರೆ. HL ರಸ್ತೆಯ ಕೋಡಿಹಳ್ಳಿಯಲ್ಲಿ ದುರ್ಘಟನೆ ನಡೆದಿದೆ. CV ರಾಮನ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಕೂಡ ಮಾಡಲಾಗಿದೆ. ಪ್ರೀತಿಯನ್ನ ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕೋಸ್ಕರ ಯಾರು ಪ್ರಿಯಕರ ಇದ್ದಾನಲ್ಲ ಆತನ ಸಹೋದರ ಆ ಹುಡುಗಿಗೆ ಚಾಕು ಇರಿತ ಮಾಡಿರೋ ಘಟನೆ ಇದು. 2-3 ದಿನ ಚಿಕಿತ್ಸೆಗೆ ಆಕೆ ಸ್ಪಂದಿಸಲಿಲ್ಲ. ಈಗ ಮೃತಪಟ್ಟಿದ್ದಾಳೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಪ್ರೀತಿಯನ್ನ ನಿರಾಕರಿಸಿದ್ದ ಅಮೃತಾಳಿಗೆ ಚಾಕು ಇರಿದ ಪ್ರೀತಿಯ ನಿವೇದನೆಯನ್ನ ಮಾಡಿದಂತಹ ಆ ಹುಡುಗನ ಸಹೋದರ ಆರೋಪಿ ಧನುಷ್ ಹಾಗೆ ಪ್ರಿಯತಮ ಇಬ್ಬರನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಪ್ರೀತಿಯನ್ನು ಒಪ್ಕೊಂಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಚಾಕು ಚುಚ್ಚಿ ಬಿಟ್ಟಿದ್ದಾನೆ. 3 ದಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡು ಚಿಕಿತ್ಸೆ ಫಲಕಾರಿಯಾಗದೆ ಅಮೃತ ಮೃತಪಟ್ಟಿದ್ದಾಳೆ. ಹೆಚ್ಚಿನ ಮಾಹಿತಿಯೊಂದಿಗೆ ಅಭಿಷೇಕ್ ಇದ್ದಾರೆ ಸಂಪರ್ಕದಲ್ಲಿ. ಅಭಿಷೇಕ್, ಘಟನೆ ಬಗ್ಗೆ ಏನಿದೆ ನಿಮ್ಮ ಹತ್ರ ಮಾಹಿತಿ? ಯಾವಾಗ ಆಗಿರುವಂತ ಘಟನೆ ಇದು? ಸದ್ಯ ಹುಡುಗಿ ಯಾರು, ಏನು ಎತ್ತ, ಆರೋಪಿಗಳು ಯಾರು? ಸದ್ಯ ಏನಿದೆ ನಿಮ್ಮ ಹತ್ರ ಲೇಟೆಸ್ಟ್ ಅಪ್ಡೇಟ್? ಈಗಾಗಲೇ ಇನ್ನು 13ನೇ ತಾರೀಕು ಈ ರೀತಿಯಾದಂತಹ ಒಂದು ಕೃತ್ಯ ನಡೆದಿದೆ. 3 ದಿನಗಳ ಕಾಲ ಸತತವಾಗಿ ಆಕೆಯನ್ನು ಬದುಕಿಸುವಂತಹ ಒಂದು ಪ್ರಯತ್ನವನ್ನು ವೈದ್ಯರು ಮಾಡಿದ್ರು. ಆದರೆ ಅದು ಸಾಧ್ಯ ಆಗಿಲ್ಲ. ನಿನ್ನೆ ತಡರಾತ್ರಿ ಈ ರೀತಿ ಸಾವನ್ನಪ್ಪಿರುವಂತಹ ಒಂದು ಘಟನೆ ನಡೆದಿದೆ. ಈ ಧನುಷ್ ಏನಿದ್ದಾನೆ, ಈತ ಮತ್ತೆ ಅಮೃತ ಇಬ್ಬರು ಕೂಡ ಪ್ರೀತಿಯನ್ನ ಮಾಡ್ತಾ ಇದ್ರು. ಆದರೆ ಈ ಧನುಷ್ಗೆ ಮದುವೆಯಾಗಿ ವಿಚ್ಛೇದನ ಕೂಡ ಆಗಿತ್ತು, ಒಂದು ಮಗು ಕೂಡ ಇತ್ತು. ಈ ವಿಚಾರವನ್ನ ಅಮೃತಾಳಿಗೆ ಹೇಳದ ಕಾರಣದಿಂದಾಗಿ, ಆಕೆಯಿಂದ ಮುಚ್ಚಿಟ್ಟಿರುವಂತಹ ಒಂದು ಕಾರಣದಿಂದಾಗಿ ಮುಂದಿನ ದಿನಗಳಲ್ಲಿ ಅಮೃತಾಗೆ ಈ ರೀತಿಯಾದಂತಹ ಮಗು ಕೂಡ ಇದೆ, ಮದುವೆ ಕೂಡ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾದ ಬಳಿಕ ದೂರ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಕಾರಣದಿಂದಾಗಿ ಅನೇಕ ಬಾರಿ ನಾನು ಹೇಳಿದ್ದು, ಅಂದ್ರೆ ಈ ರೀತಿಯಾದಂತಹ ಒಂದು ಸುಳ್ಳು ಹೇಳಬಾರ್ದಾಗಿತ್ತು ಅಂತ ಹೇಳಿ ಈತ ಕನ್ವಿನ್ಸ್ ಕೂಡ ಮಾಡೋದಕ್ಕೆ ಹೋಗ್ತಾನೆ. ಆದರೆ ಆಕೆ ಸ್ಪಷ್ಟವಾಗಿ ನಿರಾಕರಣೆಯನ್ನು ಮಾಡ್ತಾರೆ. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಧನುಷ್ ಏನಿದ್ದಾನೆ ತನ್ನ ಸಹೋದರನಿಗೂ ಕೂಡ ಈ ರೀತಿಯಾದಂತಹ ಒಂದು ನಡೆದಿದೆ. ಅಂದ್ರೆ ಆಕೆ ನನ್ನನ್ನ ಬಿಟ್ಟು ಹೋಗಿದ್ದಾಳೆ ಮತ್ತು ಆಕೆ ನನ್ನನ್ನು ಪ್ರೀತಿಯನ್ನು ನಿರಾಕರಣೆ ಮಾಡಿದೆ ಅಂತ ಹೇಳಿ ಸೂರ್ಯನಿಗೆ ಹೇಳಿದಂತಹ ಸಂದರ್ಭದಲ್ಲಿ ಸೂರ್ಯ ಆಕೆಯನ್ನು ಫಾಲೋ ಮಾಡಿ ಚಾಕುವನ್ನ ಹೊಟ್ಟೆ ಭಾಗಕ್ಕೆ ಇರಿದು ಅಲ್ಲಿ ತಿರುವುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾನೆ. ಹೀಗಾಗಿ ಆ ಒಂದು ಹಿನ್ನೆಲೆಯಲ್ಲಿ, ಅಂದ್ರೆ ತಿರುವಿದಂತಹ ಒಂದು ಕಾರಣದಿಂದಾಗಿ ಒಳಗೆ ಸಾಕಷ್ಟು ಒಂದು ಪೆಟ್ಟಾಗಿದೆ ಮತ್ತು ಇಂಟರ್ನಲ್ ಇಂಜುರಿ ಜೊತೆಗೆ ಸಾಕಷ್ಟು ಒಂದು ಗಂಭೀರ ಗಾಯ ಆಗಿರುವಂತಹ ಕಾರಣದಿಂದಾಗಿ ಆಕೆಯನ್ನ ಬದುಕಿಸಿ ಉಳಿಸುವಂತಹ ಒಂದು ಪ್ರಯತ್ನ ಸಫಲ ಆಗಿಲ್ಲ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯ ಧನುಷ್ ಮತ್ತೆ ಸೂರ್ಯ ಇಬ್ಬರನ್ನು ಕೂಡ ಈಗಾಗಲೇ ಬಂಧನ ಮಾಡಲಾಗಿದೆ ಮತ್ತು ಅವರ CV ರಾಮನ್ ಆಸ್ಪತ್ರೆಯಿಂದ ಅಲ್ಲಿ ಮರಣೋತ್ತರ ಪರೀಕ್ಷೆಯ ಬಳಿಕ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಈಗ ಸಾರ್ವಜನಿಕರು ಕೂಡ ಈ ಸೂರ್ಯನನ್ನ ಹಿಡಿಯೋದಕ್ಕೆ ಒಂದು ಇದನ್ನು ಕೂಡ ಮಾಡಿದ್ದಾರೆ, ಅಂದ್ರೆ ಶ್ರಮವನ್ನು ವಹಿಸಿದ್ದಾರೆ. ಯಾಕಂದ್ರೆ ನಡು ರಸ್ತೆಯಲ್ಲಿ ಆತ ಚಾಕುವಿನ ಇರಿದು ಅಲ್ಲಿಂದ ಪರಾರಿಯಾಗೋದಕ್ಕೆ ನೋಡ್ತಾರೆ. ನಂತರ ಇಲ್ಲಿದ್ದಂತಹ ಸ್ಥಳೀಯರು ಆತನಿಂದ ಚಾಕುವಿನ ಕಸಿದು ಒಂದು ಕಂಬಕ್ಕೆ ಕಟ್ಟಿ ಹಾಕಿ ಅಲ್ಲಿ ಪೊಲೀಸರು ಬರುವವರೆಗೆ ಆತನನ್ನ ನೋಡಿಕೊಂಡು ನಂತರ ಪೊಲೀಸರಿಗೆ ಹಸ್ತಾಂತರ ಮಾಡುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡಿದ್ದಾರೆ. ಇಮಿಡಿಯೇಟ್ ಆಗಿ ನೆಲದಲ್ಲಿ ಬಿದ್ದಂತಹ ಅಮೃತಾಳನ್ನ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೂ ಕೂಡ ಪೊಲೀಸರು ಮತ್ತು ಸ್ಥಳೀಯ ಜನ ಏನಿದ್ದಾರೆ ಅವರು ಸಹಕಾರದಿಂದ ದಾಖಲಿಸಿದ್ದಾರೆ. ಆದರೆ ಅದೆಲ್ಲವೂ ಕೂಡ ವಿಫಲ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯದ ಮಟ್ಟಿಗೆ ಇಬ್ಬರು, ಅಂದ್ರೆ ಧನುಷ್ ಮತ್ತೆ ಸೂರ್ಯ ಏನಿದ್ದಾರೆ ಕೊಲೆ ಪ್ರಕರಣ ಸಂಬಂಧಿಸಿದಂತೆ ಈಗಾಗಲೇ JB ನಗರ ಅಂದ್ರೆ ಜೀವನ್ ಭೀಮಾ ನಗರ ಪೊಲೀಸ್ ಠಾಣೆಯಲ್ಲಿ ಅವರನ್ನ ಬಂಧನ ಕೂಡ ಮಾಡಲಾಗಿದೆ. ವಿಚಾರಣೆ ಕೂಡ ಮುಂದಿನ ಹಂತದಲ್ಲಿ ನಡೆಯಲಿದೆ ಅಂತಾನೆ ಹೇಳ್ಬೋದು. ಎಕ್ಸಾಕ್ಟ್ ಆಗಿ ಪ್ರೀತಿ ವಿಚಾರಕ್ಕೆ ಈ ರೀತಿಯಾದಂತಹ ಒಂದು ಕೃತ್ಯ ನಡೆದಿದೆಯಾ ಅಥವಾ ಬೇರೆ ಏನಾದರೂ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಒಂದು ಆಂಗಲ್ ನಲ್ಲಿ ತನಿಖೆ ಮಾಡುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈಗ ಇನ್ನೇನು ಅಂದ್ರೆ ನಿನ್ನೆ ತಡರಾತ್ರಿ ಆಗಿರುವಂತಹ ಒಂದು ಕಾರಣದಿಂದಾಗಿ, ಅಂದ್ರೆ ಸಾವನ್ನಪ್ಪಿರುವಂತಹ ಕಾರಣದಿಂದಾಗಿ ಬಹುತೇಕ ಇಂದು ಮಧ್ಯಾಹ್ನದ ವೇಳೆಗೆ ಆಕೆಯ ಶವವನ್ನ ಕುಟುಂಬಸ್ಥರಿಗೆ ಕೊಡುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಈಗ ಮಧುರೈನಲ್ಲಿ ಅವರ ಪೋಷಕರು ಇರುವಂತಹ ಕಾರಣದಿಂದಾಗಿ ಅವರಿಗೂ ಕೂಡ ಈಗಾಗಲೇ ಅಂದ್ರೆ ಇನ್ನು ಉಳಿದಂತಹ ಸಂಬಂಧಿಕರೇನಿದ್ದಾರೆ, ಅಂದ್ರೆ ಪೋಷಕರು ಇಲ್ಲೇ ಇದ್ದಾರೆ, ಇನ್ನು ಉಳಿದಂತಹ ಸಂಬಂಧಿಕರಿಗೂ ಕೂಡ ಈ ವಿಚಾರವನ್ನ ತಿಳಿಸಿ ನಂತರ ಇಂದು ಮಧ್ಯಾಹ್ನದ ವೇಳೆಗೆ ಶವವನ್ನ ಅಂತ್ಯ ಸಂಸ್ಕಾರ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಸದ್ಯ ಈ ಒಂದು ಪ್ರೀತಿ ವಿಚಾರಕ್ಕೆ ಈ ರೀತಿಯಾದಂತಹ ಒಂದು ಕೃತ್ಯ ನಡೆದಿದೆ. ಮುಂದಿನ ಹಂತದ ತನಿಖೆ ಕೂಡ ಮುಂದುವರೆದಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.